ನೋಡ್ದೇನಮ್ಮ, ನೋಡ್ದ್ಯಾ ಆ ಶ್ರುತಿ ನನ್ನ ಬಗ್ಗೆ ಹೇಗೆಲ್ಲ ಮಾತಾಡ್ಬಿಟ್ಟು ಹೋಗ್ತಾಳೆ ಅಂತ. ನನಗ್ ಗೊತ್ತು, ಇದೆಲ್ಲ ಆ ಹೂ ಕಟ್ಟವಳು ಹೇಳ್ಕೊಟ್ಟೆ ಮಾಡಿಸ್ತಾ ಇರೋದು. ಅವಳು ಇಲ್ದೇ ಇರೋದನ್ನೆಲ್ಲ ಅವಳ ತಲೆ ತುಂಬಿ ಅವಳನ್ನ ನನ್ ವೈರಿ ಮಾಡ್ತಿದ್ದಾಳೆ. ಅವ್ರು ಏನ್ ಬೇಕಿದ್ರು ಮಾತಾಡ್ಲಿ ಬಿಡಿ ಅತ್ತೆ. ನನಗ್ ನಿಮ್ ಬಗ್ಗೆ ಚೆನ್ನಾಗ್ ಗೊತ್ತು. ನೀವ್ ಯಾರ ಹತ್ರನೂ ಸಾರಿ ಕೇಳೋದ್ ಬೇಡ. ಆದ್ರೆ ಮಾವನ ಹತ್ರ ಮಾತಾಡಕ್ ಟ್ರೈ ಮಾಡಿ. ಅಯ್ಯೋ ನೀನೇನಮ್ಮ ನೀನು, ನಾನು ಅವ್ರು ಇರೋ ಜಾಗಕ್ಕೆ ಹೋದ್ರೆ ಸಾಕು, ಅಲ್ಲಿಂದ ಮನುಷ್ಯ ಎತ್ತೊಟ್ಟೋಗ್ತಿದ್ದಾರೆ. ಇನ್ನೂ ಜಾಸ್ತಿ ಪ್ರಯತ್ನ ಪಟ್ರೆ ನನ್ನ ಮುಖಕ್ಕೊಂದು ಮಂಗಳಾರತಿ ಮಾಡ್ತಾರಷ್ಟೇ. ಅವ್ರಿಗೆ ಯಾವಾಗ ಬೇಕೋ ಅವಾಗ ಮಾತಾಡ್ಲಿ ಬಿಡು. ನನಗಂತೂ ಇಲ್ಲಿ ಇರಕ್ಕೆ ಇಷ್ಟ ಆಗ್ತಿಲ್ಲ. ನಾನು ಸ್ವಲ್ಪ ಹೊತ್ತು ಕಸ್ತೂರಿ ಮನೆಗೆ ಹೋಗಿ ಬರ್ತೀನಿ. ಹಲೋ ಅಮ್ಮ, ಮೊನ್ನೆ ನಿಂಬೆಹಣ್ಣು ತೊಗೊಂಡೋಗಿರಲ್ಲ, ಏನಾಯ್ತು? ಸಕ್ಸಸ್ಸಾ? ತಗೊಂಡೋದವ್ರು ಇಲ್ಲೇ ಇದ್ದಾರೆ, ಮಾತಾಡಿ. ಸ್ವಾಮಿಗಳೇ, ಹೇಗಿದ್ದೀರಾ? ನನಗೇನಮ್ಮ, ಯಾವಾಗಲೂ ಚೆನ್ನಾಗಿರ್ತೀನಿ. ಅಂದಾಗೆ ನಾನು ಕೊಟ್ಟ ನಿಂಬೆಹಣ್ಣು ಪವರ್ ಹೇಗಿತ್ತು? ಓ, ತುಂಬಾ ಚೆನ್ನಾಗಿತ್ತು. ನಾನು ನನ್ನ ಮಗ ನೆಲ ಕಚ್ಚೋದ್ವಿ. ನಮಗ್ ಮಾಡ್ದಂಗೆ ಬೇರೆ ಯಾರಿಗೂ ಮಾಡ್ಬಿಡ್ಬಿಡಿ ಸ್ವಾಮಿಗಳೇ. ತಗೊಳ್ತೀರಲ್ರಿ 500,000 ಅಂತ, ನೆಟ್ಟಿಗೆ ಪೂಜೆ ಮಾಡಕ್ಕಾಗಲ್ವಾ ನಿಮ್ಗೆ? ಮೂಗತ್ರ ನಿಂಬೆಹಣ್ಣು ಇಟ್ಕೊಂಡು 3 ಸಲ ಓಂ 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 ಅಂದ್ಬಿಟ್ಟು ಕೊಟ್ಟಲ್ಲ, ನಿಮ್ಮಿಂದ ಮನೆನೇ ಮುಳುಗೋಯ್ತು. ಓಹೋ, ಎದುರಾಳಿ ನಿಂಬೆಹಣ್ಣಿಗೆ ಅಷ್ಟೊಂದು ಶಕ್ತಿ ಇತ್ತು ಅನ್ಸುತ್ತೆ. ನಿಮಗೆ ಬೇರೆ ನಿಂಬೆಹಣ್ಣು ಕೊಡ್ತೀನಿ, ಬನ್ನಿ. ಬೇಡ ಬೇಡ ಬೇಡ, ಕೊಡ್ಬೇಡಿ. ಆ ನಿಂಬೆಹಣ್ಣನ್ನ ಕಟ್ ಮಾಡಿ ನೀವೇ ನಿಮ್ ನೆತ್ತಿಗೆ ತಿಕ್ಕೊಳ್ಳಿ. ಇಡ್ರಿ ಫೋನು. ಇನ್ನೊಂದು ಸಲ ಫೋನ್ ಮಾಡಿದ್ರು ಗತ್ತಿ ಕಾಣಿಸ್ಬಿಡ್ತೀನಿ ನಿಮ್ಗೆ. ತಾಳೆ, ನಿನಗೆ ಇಂಥವ್ರೆಲ್ಲ ಸಿಗದ್ ನೋಡು ಕರೆಕ್ಟಾಗಿ. ಅಯ್ಯೋ ಅತ್ತೆ. ಅಯ್ಯೋ ಅತ್ತೆ ಅಲ್ಲಮ್ಮ, ಲಕ್ಕಿ. ಲಕ್ಷ್ಮೀ ದೇವನಹಳ್ಳಿ ಲಕ್ಕಿ. ನಿಜಾನೇ, ಆದ್ರೆ ನಾನ್ ನಿಮ್ಮನ್ನ ಹಾಕಿ ಕರೆಯಕ್ಕಾಗತ್ತ ಅತ್ತೆ? ಕರೆದ್ರು ಕರೀತೀಯ ಕಣೆ ಮಾಯಾಂಗಿಣಿ. ಏನೇ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ನಾದಿರ್ತೀನ ಅಂತ ಆಟ ಆಡ್ತಿದ್ಯೇನೆ. ಅಲ್ಲ ಅತ್ತೆ, ಅದು ಅಯ್ಯೋ ಸರಿ ಬಿಡಿ. ಅಲ್ಲ, ನೀವೇನೋ ದಿಢೀರಂತ ಬಂದಿದ್ದೀರ ನಮ್ಮನೆಗೆಲ್ಲ? ಸುಗ್ನಾತಿ. ನನ್ನ ಮಗನ್ ಮನೆಗೆ ದಿಢೀರಂತ ಬೇಕಾದ್ರೂ ಬರ್ತೀನಿ, ದೊಡ್ಡಾರಂತ ಬೇಕಾದ್ರೂ ಬರ್ತೀನಿ. ನಿನ್ಗೇನೆ ಮುಳುಕಾಟ ಮಂದಾಕಿನಿ. ಅತ್ತೆ, ನಿಮ್ ಕಣ್ಣಿಗೆ ನಾನು ಯಾವಾಗ್ಲೂ ದೇವತೆ ತರನೇ ಕಾಣ್ತೀನಲ್ವಾ? ಅದ್ಯಾಕೋ? ಅದು ನನ್ನ ನೋಡ್ದಾಗೆಲ್ಲ ನೀವು ಶಾಸ್ತ್ರನ ಮಶೂರು ಮಾಡ್ಬಿಡ್ತೀರಲ್ಲ, ಅದಕ್ಕೆ. ಮತ್ತೆ ನೀನ್ ಮಾಡಿರೋ ಪುಣ್ಯ ಕೆಲ್ಸ ಕಮ್ಮಿನೇನೆ ಕೋತಿ ಅಲ್ವೇ ಕೋತ್ ಶಾಂತಿ. ನಿನ್ಗೆಷ್ಟು ಸಲ ಹೇಳಿದೀನಿ, ಆ ಮನೋಜನ ತಲೆ ಮೇಲೆ ಕೂಸ್ಕೋಬೇಡ, ಅವನ್ ದುರಾಂಕಾರದ ಭಾರ ನಿನ್ ತಲೆನ ತಗ್ಸೋ ಹಾಗೆ ಮಾಡುತ್ತೆ ಅಂತ. ನನ್ನ ಮಾತು ಕೇಳ್ತೇನೆ ನೀನು? ಎಷ್ಟು ಬೊಗಳದ್ನೆ ನಿನಗೆ, ಆದ್ರೂ ಅವನ್ ಕೈಗೆ ನಾನ್ ಕೊಟ್ಟೋಡ್ವೇನ ಹೇಗೆ ಕೊಟ್ಟೆ ನೀನು? ಅದು ಅತ್ತೆ, ಅವನು ಪಾಪ ಅಂತ. ಏನೇ ಪಾಪಿಸ್ತಾಳೆ? ಅವನ ಕಷ್ಟ ಅಂದ್ರೆ ನೀನೇ ನೋಡಿದ, ಯಾಕೆ ಕೊಟ್ಟೆ ಅವನಿಗೆ? ನೀನು ಬರ ಮಾತಾಡಿನೇ ನನ್ ತಲೆ ಪರ ಅಂತ ಕೆರ್ಕೊಂಡೋಗಾಗಿದೆ. ಕೊಡು, ತಗೊಂಡು ನೀರ್ ಕುಡ್ದಿಲ್ವಾ? ಅಯ್ಯೋ, ನಿನ್ನಿಂದ ನಾನು ಅನುಭವಿಸ್ತಾ ಇರೋ ಅವಮಾನ 1-2 ಮನೋಜ. ಅಲ್ಲ, ಆ ಹೂ ಕಟ್ಟವಳು ಮುಂದೆ ನನ್ನನ್ನ ತಲೆ ತಗ್ಸಿ ನಿಲ್ಲೋಗ್ ಮಾಡ್ಬಿಟ್ಟಿರೋ ನಾಯಿ ಅಲ್ಲ ನೀನು, ಕಂತ್ರಿ ನಾಯಿ. ಅಮ್ಮ ಪ್ಲೀಸ್ ಅಮ್ಮ, ಬೈಬೇಡಮ್ಮ. ಎಲ್ರು ಬೈತಿದ್ದಾರೆ ನನ್ನ. ಬೈಸ್ಕೊಳ್ಳೋ ಬೈಕೆ ಕಣೋ ನಿನಗೆ, ಅದಕ್ಕೆ ಇಂಥ ಲೊತ್ತೆ ಕೆಲ್ಸನೇ ಮಾಡ್ತಿರ್ತೀಯ. ಅಮ್ಮ ನಿಜ, ನನ್ನ ಹತ್ರ ತಿಂಗ್ಳಿಗೆ 50,000 ಕೊಡಕ್ ಆಗಲ್ಲಮ್ಮ. ಅಷ್ಟೊಂದು ಬಿಸ್ನೆಸ್ ಇಲ್ಲಮ್ಮ. ಹೋಗಿ ದೇವಸ್ಥಾನದ ಮುಂದೆ ಕುತ್ಕೊಂಡು ಬೇಡೋ. ನಿನಗೆ ಬೇಡ ಅಭ್ಯಾಸ ಇದೆಯಲ್ಲ, ಬೇಡ್ಕೊಳ್ಳೋ. ಬಿಸ್ನೆಸ್ ಆಗ್ತಿಲ್ಲ ಅಂದ್ರೆ ಹೋಗಿ ಬೇಡ್ಕೊ. ಅಮ್ಮ ಏ ಗೊಂಗ್ರೆ, ಬರ ಇಲ್ಲಿ. ಏನೇ ಇವನೇ ದುಡ್ಡು ಕೊಡ್ಬೇಕಾ? ನಾನು ದುಡ್ಡು ಕೊಡ್ತೀನಿ ಅತ್ತೆ. ಇಂಥ ನಂಗಲಿ ಆಟ ಎಲ್ಲ ನನ್ನ ಹತ್ರ ಬೇಡ ಗುಂಗ್ರಿ. ಒಂದ್ ಜೊತೆ ಚಪ್ಪಲಿ ತೊಗೊಳಕ್ ಹೋದ್ರೆ ಒಂದ್ ಕಾಲಿಗೆ ನೀನ್ ಕೊಡು, ಇನ್ನೊಂದ್ ಕಾಲಿಗೆ ನಾನ್ ಕೊಡ್ತೀನಿ ಅನ್ನೋ ತರ ಮಾತಾಡ್ತಿದ್ದೀರಲ್ಲ. ಅಮ್ಮ, ತಿಂಗಳಿಗೆ 50,000 ಹೇಗ್ ಕೊಡ್ತೀರಾ? ಹೋಗಿ ನಿಮ್ಮ ಅಪ್ಪನ್ ಕೇಳು. ಅಮ್ಮ ಹೋಗ್ಲಿ ಬಿಡಮ್ಮ, ಪಾಪ. ಅಲ್ಲಿವರೆಗೂ ಹೋಗೋದೇನು ಬೇಡ, ಇಲ್ಲಿಂದನೇ ಫೋನ್ ಮಾಡಿ ಕೇಳಲಿ.
ಅವರು ಜೈಲಲ್ಲಿದಾರಲ್ಲ ಅತ್ತೆ. ನಿಮ್ ಮಾವನ್ ಕೇಳಿ ಇಲ್ವಾ ದಿನಕ್ ದಿನೇಶ ಅವ್ರ ಮುಖಾಂತರ ತರಿಸ್ಕೊ. ಪದೇ ಪದೇ ಅವ್ರನ್ನ ಕೇಳ್ಬೇಕು, ಕೇಳಲೇಬೇಕು. ಇಲ್ವಾ ಗಂಡನ್ನ ಕಾಪಾಡ್ಕೊಳಕ್ಕಾಗದೆ ಇರೋ ಹೆಣ್ಣು ಕುಲಕ್ಕೆ ಅವಮಾನ ನೀನು ಅನ್ನೋ ಕಳಂಕನ ಓದ್ಕೋತೀಯಾ? ಅಮ್ಮ ಅವ್ಳು ಕೇಳ್ತಾಳೆ ಬಿಡಮ್ಮ, ನನಗೋಸ್ಕರ ಏನು ಬೇಕಾದರೂ ಮಾಡ್ತಾಳೆ. ಇನ್ನು 27 ಲಕ್ಷ ತರಲ್ವಾ? ಬಂಡ್ ಬಡ್ಡಿ ಬಾಗಿದೆ. ನಿನಗೆ ಮರ್ಯಾದೆನೇ ಇಲ್ಲ ಮನೋಜ. ಗುಂಗ್ರಿ, ನಾನು ಹೇಳಿದ್ದ ಅರ್ಥ ಆಯ್ತು ತಾನೇ ನಿನಗೆ? ಕೇಳ್ತೀನಿ ಅತ್ತೆ. ಇವನಂತ ದಗಲ್ಬಾಜಿನ ಹೆತ್ತು ನಾನು ಪಾಡುಪಡ್ತಿದ್ದೆ. ಈಗ ನೀನು ಅದ್ರಲ್ಲಿ ಪಾಲ್ ತಗೋತಿದ್ಯಾ. ಇದೆಲ್ಲ ನಮ್ಮ ಹಣೆ ಬರಹ, ಅನುಭವಿಸ್ಬೇಕಷ್ಟೆ. ಎಲ್ಲ ನೀನೇ ಕಾರಣ. ಏನಂದೆ ಏನು ಅಂದೆ ನೀನು? ಇದೆಲ್ಲದಕ್ಕೂ ನೀನೇ ಕಾರಣ ಅಂತ ಅಂದೆ. ಅದು ನಾನು ಹುಟ್ಟೋದ್ಮೇಲೆ ಸುಮ್ಮನೆ ಕೊಡ್ಬೇಕಾಗಿತ್ತು. ಆ ಸೂರ್ಯಗೆ ಯಾಕೆ ಜನ್ಮ ಕೊಡ್ಬೇಕಾಗಿತ್ತು? ಸಮಸ್ಯೆ ಕೇಳಿಸ್ತಿದ್ದೀನೋ ಹೈವಾನ? ಸಮಸ್ಯೆ ಅವಂದಲ್ಲ, ನಿಂದು. ಅವನ್ ಹೆತ್ತದಕ್ಕೆ ನನಗೆ ಯಾವ ಪ್ರಾಯಶ್ಚಿತನೂ ಇಲ್ಲ. ಹಗಲು ರಾತ್ರಿ ಹೀಗೆ ಗೋಳಾಡ್ತಿರೋದು ನಿನಗೆ ಜನ್ಮ ಕೊಟ್ಟಿದ್ದಕ್ಕೆ. ನನ್ನ ಹೊಟ್ಟೆಲಿ ನೀನು ಹುಟ್ಟಬಾರ್ದಿತ್ತು ಕಣೋ. ಅದು ಅಲ್ಲ. ನಾಚಿಕೆದವನೆ. ಯಾಕತ್ತೆ ಇಷ್ಟು ಬೇಗ ಎದ್ದಿದ್ದೀರಾ? ತಾವು ಈಗೆದ್ದು ಒಯ್ಯಾರ ಮಾಡ್ಕೊಂಡು ಬರ್ತಿದ್ದೀರೋ? ಅಯ್ಯೋ, ನಾನು ಆಗ್ಲೇ ಎದ್ಬಿಟ್ಟೆ ಅತ್ತೆ. ಇಲ್ಲ, ಕೆಲಸ ಮಾಡಿ ಈಗ ನಿಮ್ಮ ಹತ್ರ ಬರ್ತಾ ಇದ್ದೀನಿ ಅಷ್ಟೇ. ಗುಡ್ ಮಾರ್ನಿಂಗ್. ಬಾ. ಮೀನಾ, ಮಕ್ಳೆಲ್ಲ ಬಂದ್ರು, ಎಲ್ರಿಗೂ ಕಾಫಿ ಮಾಡ್ಕೊಂಬ ಹೋಗು. ಮೀನಮ್ಮ, ಕಾಫಿ ಅಂದಿದ್ದು ಕೇಳಿಸ್ಲಿಲ್ಲ ನಿನ್ನಮ್ಮ? ರಂಗ, ಅಂದಾಗೆ ಸಂಜೆ ನಾನು ಊರ್ಗೆ ಹೊಡ್ತೀನಿ ಕಣೋ, ತುಂಬಾ ಕೆಲಸ ಐತೆ. ಯಾಕಮ್ಮ ನೆನ್ನೆ ತಾನೇ ಬಂದೆ, ಒಂದು 4 ದಿವಸ ಇದ್ದು ಸುಧಾರಿಸ್ಕೊಂಡು ಹೋಗು. ಅಯ್ಯೋ ಪಾಪ, ಬೇಸ್ಗೆ ಆಕಳಿಸ್ಕೊಂಡ್ ಬಂದ್ರೆ ಅದ್ರ ಬಾಯಿಗೊಂದ್ ಸ್ವಲ್ಪ ನೀರ್ ಹಾಕಕ್ ಯಾರಾದ್ರೂ ಬೇಡವಾ ಅಲ್ಲಿ? ಓಹೋ, ನಾನು ಊರ್ಗೆ ಹೋಗ್ತೀನಿ ನೀ ತಕ್ಷಣ ನಿಂಗೆ ಆನಂದ ಆಗೋಯ್ತಲ್ವಾ? ಅಯ್ಯೋ ಅತ್ತೆ, ಅದು ಹಾಗಲ್ಲ. ಸುಮ್ಮನೆ ನಿಂತ್ಕೊಳೆ, ನನಗೆಲ್ಲ ಗೊತ್ತು. ಅಯ್ಯೋ, ನನ್ನಷ್ಟೇ ಸುಂದರವಾಗಿ ಕಲ್ಸಿರ್ತೀಯ. ಬಾ ನೋಡೋಣ ಬಾ. ಬನ್ನಿ ಎಲ್ಲ ಹೋಗಿ ನೋಡುಮ. ಶಾಂತಿ ತದ್ರೂಪವಾಗಿರುತ್ತೆ. ಮೈ ಮಾಸ್ಟರ್ ಪೀಸ್. ಅಲ್ಲಮ್ಮ ಶ್ರುತಿ, ಏನಮ್ಮ ಇದು? ನಿಮ್ ಹಾಗೆ ಸುಂದರವಾಗಿರ್ಬೇಕು, ಹಾಫ್ ಕಲ್ಸು ಅಂತ ಹೇಳಿದ್ರಲ್ಲ ಅತ್ತೆ. ಅಂದ್ರೆ ಇದು ನಾನಾ? ಅರ್ಶನ ಕುಂಕುಮ ಇಟ್ಬಿಟ್ರೆ ಡೇಟ್ ನೀವೇ ಅಲ್ಲ ಅತ್ತೆ. ಅಯ್ಯೋ ಮನೋಜ, ಅದೇನು ಅಂತ ಹೋಗಳು, ಮಲ್ಕೋತೀನಿ. ಅದು ಇರು. ತಗೋ. ಏನಪ್ಪ ಮಗನೇ, ತಿಂಗಳಿಗೆ 50,000 ರೂಪಾಯಿ ಕೊಡ್ಬೇಕಾಗತ್ತಲ್ಲ ಅಂತ ಹೊಸ್ದಾಗಿ ಡ್ರಾಮಾ ಮಾಡ್ತಿದ್ಯಾ ಮಗು? ಇದೆಲ್ಲ ನಡೆಯಲ್ಲಪ್ಪ. ಸುಮ್ಮನೆ ಬಾ ಮುಚ್ಕೊಂಡು ದುಡ್ಡು ಕೊಟ್ಬಿಡ್ಬೇಕಷ್ಟೆ. ಅಮ್ಮ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಮ್ಮ. ಯಾರು ನನಗೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಅಯ್ಯೋ, ವಾರ್ನಿಂಗು ಇಲ್ಲ, ಏನೂ ಇಲ್ಲ. ಹೋಗಿ ಮಲ್ಕೊಳ್ಳೋ. ನನ್ನೂ ಮಲ್ಗಕ್ ಬಿಡಲ್ಲ, ನೀನೂ ಮಲ್ಗಲ್ಲ. ಯಾಕೋ?
ಕೌಚ ಕಾಪಾಡಿದ್ದು ಹನುಮಂತನಲ್ವೋ ಪೆಂತು ಮುಂಡೆದೆ ಕರ್ಣನ್ನ ಹ್ಞೂ ಕರ್ಣನ ಕಾಪಾಡ್ದಂಗೆ ಈ ನನ್ನೂ ಕಾಪಾಡುತ್ತೆ ಇನ್ ಮುಂದೆ ಇದೇ ನನ್ನ ಕವಚ. ನೀನ್ ಹಿಂಗೆಲ್ಲ ಆಡಿ ದೊಡ್ಡ ಮನುಷ್ಯ ಆಗಕ್ ಮುಂಚೆನೆ ಲೂಸ್ ಆಗಿ ಹೋಗ್ತೀಯ. ಅಪ್ಪ ದೇವ್ರೆ, ನೀನೇ ಇವನನ್ನ ಕಾಪಾಡ್ಬೇಕು ಕಣಪ್ಪ. ಹೆಂಗಸು ಮುಟ್ಬಾರ್ದು ಇದನ್ನ, ಗುರುಗಳು ಹೇಳಿದ್ದಾರೆ ಮೈಲಿಗೆ ಆಗೋಗುತ್ತೆ. ನನ್ ಫಸ್ಟ್ ಕಾಪಾಡಪ್ಪ, ನನ್ನ ಕೈಲಿ ಆಗ್ತಿಲ್ಲ. ರೋಹಿಣಿ, ನನಗೆ ಇಟ್ನಲ್ಲ ಶರ್ಟ್ಗಳನ್ನ ಯಾವುದನ್ನು ಒಗೆಯಕ್ಕೆ ಹಾಕ್ಬಾರ್ದು ಆಯ್ತಾ? ಮನೋಜ್, ಹಾಗೆ ಹಾಕ್ಬಿಟ್ರೆ ವಾಸನೆ ಬರುತ್ತೆ, ನಿಮ್ ಹತ್ರಕ್ಕೂ ಯಾರು ಬರಲ್ಲ. ರೋಹಿಣಿ, ಗುರುಗಳು ಹೇಳಿದ್ದಾರೆ ನೀನ್ ಹಾಕೋ ಶರ್ಟ್ಗಳನ್ನ ಬೇರೆ ಯಾರು ಒಗಿಬಾರ್ದು, ನಿನ್ ಹೆಂಡತಿ ಮಾತ್ರ ಒಗಿಬೇಕು ಅಂತ. ಓ ಅಯ್ಯಯ್ಯೋ, ಇದೇನಿದು? ಪಾಚಿ ಗೀಚಿ ಹಾಕ್ಬಿಡ್ತೀಯ ದೋಸೆಗೆ, ಹಸೂರ್ ಕಲರ್ ಬಂದ್ಬಿಟ್ಟಿದೆ. ಪಾಚಿ ಅಲ್ಲ ಕಣೆ ಪಿಶಾಚಿ, ಅದು ಪೆಸರಿನ ದೋಸೆ ಅಂತ. ಹೆಸರು ಕಾಳನ್ನ ರುಬ್ಬಿ ಈ ದೋಸೆ ಮಾಡೋದು, ಅದಕ್ಕೆ ಈ ಬಣ್ಣ ಇದೆ, ಹಸಿರಿದೆ ಅಷ್ಟೇ. ಈ ಕೊನೆಯಲ್ಲಿ ಹೇಳಿದ್ರಲ್ಲ, ಅದು ಮುಂಚೆನೇ ಹೇಳ್ಬೋದಿತ್ತಲ್ಲ, ಅದನ್ ಬಿಟ್ಟು ಯಾಕೆ ಪಿಶಾಚಿ ಗಿಶಾಚಿ ಅನ್ಕೊಂಡು? ನೀನು ಕೊನೆ ಜನ್ಮದಲ್ಲೇ ಸಿಗ್ಬೋದಿತ್ತಲ್ಲ ನಂಗೆ, ಈ ಜನ್ಮದಲ್ಲಿ ಯಾಕೆ ನೀನು? ಎಲ್ಲ ನನ್ನ ಕರ್ಮ, ಏನ್ ಮಾಡಕ್ಕಾಗತ್ತೆ? ಅಲ್ಲ ಕಣೆ, ಅದಕ್ಕೆ ಇಂಥ ಪ್ರಯೋಗ ಎಲ್ಲ ಯಾಕೆ ನಮ್ಮೇಲೆ ಮಾಡ್ಬೇಕು ಅಂತ. ತಿನ್ನಿಯತ್ತೆ, ಚೆನ್ನಾಗಿರುತ್ತೆ. ನೋಡೋಣ ತಿನ್ನೆ ಆಸೆ ಆಸೆ ಆಸೆ